ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೇರೂರಿನಲ್ಲಿ ಅದ್ಧೂರಿಯಾಗಿ ನೆರವೇರಿದ ಸುವರ್ಣ ಮಹೋತ್ಸವ ಹಾಗೂ ನೂತನ ಗೋದಾಮು ಕಟ್ಟಡದ ಉದ್ಘಾಟನೆ. ಹೌದು ವೀಕ್ಷಕರೇ, ಶ್ರೀ ಅಪ್ಪಯ್ಯಗೌಡ ಪಾಟೀಲ್ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕೇರೂರು ವತಿಯಿಂದ ಸಂಘದ ಸುವರ್ಣ ಮಹೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ಅಪ್ಪಯ್ಯಗೌಡ ಲಕ್ಷ್ಮಣಗೌಡ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ನೂತನ ಗೋದಾಮು ಕಟ್ಟಡದ ಭವ್ಯ ಉದ್ಘಾಟನಾ ಸಮಾರಂಭ ಇಂದು ದಿನಾಂಕ 21/8/2026 ಕೇರೂರಿನಲ್ಲಿ PKPS ಸಂಘದ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರಿತು. ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ನಬಾರ್ಡ್ RIDF ಯೋಜನೆಯಡಿ ಸುಮಾರು 36,75,00,000 ಅನುದಾನದಲ್ಲಿ ನಿರ್ಮಿಸಲಾದ ನೂತನ ಗೋದಾಮು ಕಟ್ಟಡ ಉದ್ಘಾಟನೆಗೊಂಡಿತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಣಿಪ್ರ ಜಗದ್ಗುರು ಪಂಚಮ ಲಿಂಗೇಶ್ವರ ಮಹಾಸ್ವಾಮೀಜಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿಯವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ, ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಗಣೇಶ್ ಅಣ್ಣ ಹುಕ್ಕೇರಿಯವರು, ಶಾಸಕರು ಚಿಕ್ಕೋಡಿ ಸದಲಗ ಹಾಗೂ ನಿರ್ದೇಶಕರು BDCC ಬ್ಯಾಂಕ್ ನಿಯಮಿತ ಬೆಳಗಾವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ರವೀಂದ್ರ ಶಂಕರ್ ಮಿರ್ಜೆ, ಮಾಜಿ ಅಧ್ಯಕ್ಷರು ವೈನ್ ಬೋರ್ಡ್ ಬೆಂಗಳೂರು. ಘನ ಉಪಸ್ಥಿತಿ ಶ್ರೀ ಬಸಗೌಡ ದೇವಗೌಡ ಪಾಟೀಲ್, ಅಧ್ಯಕ್ಷರು ಅಪ್ಪಯ್ಯಗೌಡ ಪಾಟೀಲ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕೇರೂರ್ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಜ್ಯೋತಿಗೌಡ ಪಾಟೀಲ್ ಉಪಾಧ್ಯಕ್ಷರು ಹಾಗೂ ಸಂಘದ ಅಭಿವೃದ್ಧಿಯ ರೂವಾರಿಗಳು. ಸಂಘದ ಸುವರ್ಣ ಮಹೋತ್ಸವದ ಸಂಭ್ರಮದ ಜೊತೆಗೆ ರೈತರ ಅನುಕೂಲಕ್ಕಾಗಿ ನಿರ್ಮಿಸಲಾದ ನೂತನ ಗೋದಾಮು ಕಟ್ಟಡವು ಸಂಘದ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ. ಈ ಕಾರ್ಯಕ್ರಮವನ್ನು PKPS ಸಂಘದ ಆವರಣ ಕೇರೂರಿನಲ್ಲಿ ನಡೆಯಿತು ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸಮತಾ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿ ನಿಮ್ಮ ಮುಂದೆ, ನಿಮ್ಮ ಧ್ವನಿಯಾಗಿ ಮತ್ತೆ ಸಿಗೋಣ. ನಮಸ್ಕಾರ. ಕ್ಷೇತ್ರದಲ್ಲಿ 37 ಗೋಡೌನ್ಗಳಿಗೆ ಸುಮಾರು 17 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ. 17 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ. ಇದು ಯಾರೂ ಹಿಂದಕ್ಕೆ ಮಾಡಿದ್ದಿಲ್ಲ, ಯಾವ ಸಂಸ್ಥೆಗೆ ಒಂದು ನ್ಯಾಯ ಪೈಸಾ ಕೂಡ ಕೊಟ್ಟಿದ್ದಿಲ್ಲ. ಆದ್ರೆ ಈ ನಾಬಾರ್ಡ್ ಯೋಜನೆಯಲ್ಲಿ ಗಣೇಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಸದಲಗ ಮತ್ತು ಕ್ಷೇತ್ರದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ತಲಾ 25 ಲಕ್ಷದಿಂದ 35 ಲಕ್ಷವರೆಗೆ ಸುಮಾರು 37 ಸೊಸೈಟಿಗಳಿಗೆ ಇವತ್ತು ಕಟ್ಟಡಕ್ಕೆ ಕೊಟ್ಟಿದ್ದಾರೆ. ಅಂದರೆ ಇದು ವಿಶೇಷವಾದ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಗೊತ್ತೈತಿ, ಕೇರೂರು ಅಂದ್ರೆ ಕೇರೂರು ಮತ್ತು ಕೇರೂರು ವಾಡಿಗೆ 54 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ ಅಂತ ನಾವು ವಿಶೇಷವಾಗಿ ಈ ಭಾಗದ ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀವಿ. ಇವತ್ತು ಮಳೆ ಕಡಿಮೆ ಆಗ್ತಾ ಇದೆ, ಬೆಳೆ ಬರ್ತಾ ಇಲ್ಲ. ಈ ಎಲ್ಲ ಉದ್ದೇಶದಿಂದ ನಮ್ಮ ಕೃಷ್ಣಾ ನದಿಯಿಂದ ಸಾಕಷ್ಟು
ಯಾತ ನೀರಾವರಿ ಯೋಜನೆಗಳನ್ನು ಇವತ್ತು ನಾವು ನೋಡಲ್ಲಿ ಇದನ್ನ ಅರ್ಥ ಮಾಡಿಕೊಂಡಂತ ನಮ್ಮ ಸರ್ಕಾರಗಳು ಬಹಳಷ್ಟು ಅನುಕೂಲತೆಗಳನ್ನ ಕೊಡ್ತಕ್ಕಂತ ವ್ಯವಸ್ಥೆಗಳನ್ನ ಮಾಡಿದ್ರು. ನೋಡಿ, ಒಂದು ಕಾಲಕ್ಕೆ ಬಹಳ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಂತ ನಮ್ಮ ಜನರಿಗೆ, ರೈತ ಜನರಿಗೆ ಈ ಸಹಕಾರಿ ಸಂಘದಿಂದ ಅನುಕೂಲ ಆಗಲಿ ಅಂತಂತೇಳಿ ಬ್ರಿಟಿಷರ ಕಾಲದಲ್ಲಿ ಎಸ್ ಪಾಟೀಲ್ ಅಂತವರು ಮಾಡಿದಂತ ಒಂದು ಶಕ್ತಿ ಇವತ್ತು ಭಾರತ ತುಂಬಾ ಬಹಳ ಒಳ್ಳೆಯಾಗಿ ಬದುಕ್ತಕ್ಕಂತ ಒಂದು ವ್ಯವಸ್ಥೆ. ಅದರ ಜೊತೆಗೆ ಸ್ವಾತಂತ್ರ್ಯ ಬಂದ ಮೇಲೆ ನೆಹರೂರವರ ಒಂದು ಚಿಂತನೆಯನ್ನ ಮಾಡ್ತಾರೆ. ಈ ಸಹಕಾರಿ ಸಂಘವನ್ನ ಬಹಳಷ್ಟು ತುಂಬಾ ಚೆನ್ನಾಗಿ ತಂದು ಸಕ್ಕರೆ ಕಾರ್ಖಾನೆಗಳನ್ನ ತರಬೇಕು ಅಂತ ಚಿಂತನೆ ಮಾಡ್ತಾರೆ. ಪೋದ್ದಾರ್ ಮತ್ತು ಪಾಟೀಲ್ ಅನ್ನೋರನ್ನ ಪರದೇಶಕ್ಕೆ ಕಳಿಸಿಕೊಡ್ತಾರೆ. ಎಲ್ಲೆಲ್ಲಿ ಸಹಕಾರ ಸಂಘಗಳಿದಾವೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರ್ರಿ, ನಮ್ಮ ದೇಶದಲ್ಲೂ ಸಕ್ಕರೆ ಕಾರ್ಖಾನೆಗಳನ್ನ ಸಹಕಾರಿ ಸಂಘದಲ್ಲಿ ತರುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಳಿಸಿಕೊಡ್ತಾರೆ. ಅವರು ಪೋದ್ದಾರ್ ಪಾಟೀಲ್ ಹೋಗಿ ಬಂದ್ಮೇಲೆ ಇಲ್ಲೇ ಸಾಂಗ್ಲಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಇದನ್ನ ಹುಟ್ಟಾಕ್ತಾರೆ. ಆ ಹುಟ್ಟಾಕಿದಂತ ಸಹಕಾರಿ ಸಕ್ಕರೆ ಕಾರ್ಖಾನೆಗಳೇ ಈಗೇನು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಇದೆ, ಆಮೇಲೆ ಇಚ್ಲಕರಂಜಿ ಸಕ್ಕರೆ ಕಾರ್ಖಾನೆ ಇದೆ, ಆಮೇಲೆ ಮಹಾರಾಷ್ಟ್ರದಲ್ಲಿ ದಾದಾ ಅಂತ ಹೇಳಿ ಪಾಟೀಲ್ ಇವರು ಮುಖ್ಯಮಂತ್ರಿಗಳಿದ್ರು, ಅವರು ಹುಟ್ಟಾಕಿದಂತ ಅವರೆಲ್ಲ ಆ ಕಾಲಕ್ಕೆ ಅವರು ಹಿಂಗಾಗಿ 8 ಸಕ್ಕರೆ ಕಾರ್ಖಾನೆಗಳು ಆ ಕಾಲಕ್ಕೆ ಹುಟ್ಟುವಂತ ಕೆಲಸಗಳಾಗ್ತಾವ. ಇವೆಲ್ಲ ಯಾರಿಗಾಗಿ ಮಾಡಿದ್ರು ಅಂದ್ರೆ ರೈತರಿಗಾಗಿ ಮಾಡಿದ್ರು. ನಮ್ಮ ರೈತರು ತುಂಬಾ ಚೆನ್ನಾಗಿದ್ರು ಅಂದ್ರೆ ದೇಶ ತುಂಬಾ ಚೆನ್ನಾಗಿರ್ತದೆ ಅನ್ನೋದು ಒಂದು ಚಿಂತನೆ ಎಲ್ಲರಿಗೂ ಗೊತ್ತದೆ. ಯಾಕೆಂದ್ರೆ ಅವನೇ ಬೆಳಿಲಿಲ್ಲ ಅಂದ್ರೆ ನಾವೇನೂ ಊಟ ಮಾಡಕ್ ಆಗೋದಿಲ್ಲ. ಆಹಾರ ಬಹಳ ಮುಖ್ಯ. ಅದಕ್ಕೆ ಸಲುವಾಗಿ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು. ಈಗ ಬರ್ತಾ 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 ನಮ್ಮ ಸರ್ಕಾರಗಳು ಅವರು ಇವರು ಎಲ್ಲರೂ ಸಹಕಾರಿ ಸಂಘದಿಂದ ಬಹಳಷ್ಟು ಅನುಕೂಲತೆಗಳನ್ನ ಕೊಡ್ತಕ್ಕಂತ ಬಂದ ಮೇಲೆ ಪ್ರಕಾಶ್ ಹುಕ್ಕೇರಿ ಅವರು ಈ ಭಾಗಕ್ಕೆ MLA ಆಗಿ MLC ಆಗಿ ಬಂದ ಮೇಲೆ ಒಂದೊಂದು ಹಳ್ಳಿಗಳನ್ನು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದ್ರು. ಬಹಳಷ್ಟು ಅವ್ರ ಭಾಗವನ್ನ ಅಡ್ಡಾಡ್ತೀನಿ ನಾನು. ಎಲ್ಲಿ ನೀರು ಹೋಗಿಲ್ಲ ಅಲ್ಲಿಗೆ ನೀರು ಕೊಡ್ತಕ್ಕಂತ ಶಕ್ತಿಯನ್ನ ಅವರು ಮಾಡ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಮತ್ತೊಂದು ಯೋಜನೆ ಇರ್ಬೋದು, ಅವು ಎಲ್ಲೆಲ್ಲಿ ಹುಡುಕ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಕೆಲವೊಬ್ರು ಶಾಸಕರ ಭವನಕ್ಕೂ ಹೋದ್ರು ಅಂದ್ರೆ ಅಲ್ಲಿಂದ ಬಿಟ್ಟು ಹಿಡಿಯೋದಿಲ್ಲ, ಇವ್ರ ಆಫೀಸ್ನಾಗ ಇರ್ತಾರೆ ಅಂತ ಕಾಣ್ತದೆ, ಎಲ್ಲೆಲ್ಲಿ ಹುಡುಕಾಡಿಕೊಂಡು ಬಂದಿರ್ತಾರೆ ಅಂತ ಕಾಣುತ್ತೆ. ಆ ರೊಕ್ಕ ಯಾವ ಕಡೆಯಿಂದ ಬರ್ತಾವ ಎಲ್ಲವನ್ನೂ ತಂದು ತಮ್ಮ ಕ್ಷೇತ್ರಕ್ಕೆ ಹಾಕ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಇಲ್ಲಿ ಒಂದು ಪೈಪ್ಲೈನ್ ಅನ್ನ ಮಾಡಿದ್ರು ಅವ್ರು. ಸುಮಾರು 3 ಫುಟ್ 4 ಫುಟ್ ಅಗಲ ಇತ್ತದು ಪೈಪ್. ಅದು ತಂದು ಇದು ಚಾನಲ್ಗೆ ಬಿಟ್ರು ಅದನ್ನೆಲ್ಲ. ಅಷ್ಟು ಎಲ್ಲಿಂದನೋ ಬರ್ತಿದ್ದೆ ನಾನು, ಅಲ್ಲಿ ನಿಂತ್ಕೊಂಡಿದ್ರು ಅವ್ರು. ನಮ್ಮ ಗಾಡಿ ನೋಡಿದ್ರು, ಕೈ ಮಾಡಿದ್ರು, ನಿತ್ಯ ಹೋದೆ ನಾನು. ಅಜಾರ ಏನೂ ಮಾಡ್ಬೇಡ್ರಿ, ಏನೂ ಬರ್ಲಿ, ಏನಿಲ್ಲ, ನಿಮ್ದು ಏನಾರ ಇದ್ರೆ ಬಾರಿ ಒಂದು ಹಸ್ತ ಮುಟ್ಟಿ ಹೋಗಿಬಿಟ್ಟು ಸಾಕಿ ಪೈಪ್ ಲೈನ್ಗೆ ಅಂದ್ರೆ ಅವ್ರು. ಅಲ್ಲಿ ಹೋಗಿ ಮತ್ತೊಂದು ಪೂಜೆ ಮಾಡಿದ್ರಾಗ ಪೂಜೆ ಮಾಡಿ ಪೈಪ್ ಲೈನ್ ಹೊಳೆಯಿಂದ ನೀರು ತಂದು ಇಲ್ಲಿ ಚಾನಲ್ಗೆ ಬಿಟ್ರು. ಇವತ್ತು ನೋಡ್ರಿ ಎಷ್ಟು ಹಳ್ಳಿಗಳಿಗೆ ನೀರು ಹೋಗ್ತಿದ್ದಿಲ್ಲ, ಚಾನಲ್ ಇತ್ತದು, ನೀರು ಹೋಗ್ತಿದ್ದಿಲ್ಲ. ಈಗ 3-4 ವರ್ಷದಲ್ಲಿ ಅವರೆಲ್ಲರೂ ಆರ್ಥಿಕವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ, ಕುಡಿಯುವ ನೀರಿನ ಸಮಸ್ಯೆನೂ ಹೋಗ್ತಕ್ಕಂಥ ವ್ಯವಸ್ಥೆಗಳು. ಎಷ್ಟು ಅವರ ಗಂಗಾ ಕಲ್ಯಾಣ ಯೋಜನೆಗೂ ಬಹಳಷ್ಟು ಉದ್ಘಾಟನೆಗೆ ನಾನೇ ಬಂದೀನಿ. ಅದಕ್ಕೆ ನಾನು ಹೇಳಿದೆ, ನಿಮಗೆಲ್ಲ ಇಲ್ಲಿ ನೀರು ಸಿಗ್ತಾವು, ನಮಗಟ್ಟು ಏನಾರ ನೋಡ್ತೀರನ ಅಂತ ಕೇಳಿ. MP ಇದ್ರು ಅವರು. MP ಇದ್ದಾಗ ಅವ್ರನ್ರ ಹುಡುಗರನ್ನ ಕಳಿಸ್ಕೊಟ್ರಿ ನನಗಂದ್ರ ಅವ್ರು. ನಮ್ಮ ಹುಡುಗರನ್ನ ಕಳಿಸ್ಕೊಟ್ಟೆ. ಅವ್ರಿಗೇನು ಬೇಕು ರೆಕಾರ್ಡ್ ಎಲ್ಲ ಕೊಡ್ರಿ ಅಂತೆಲ್ಲ ಹೇಳಿದ್ರು. ಅವ್ರ ಆಫೀಸರ್ ಹೇಳಿದ್ರೆಲ್ಲ, ಆ ಆಫೀಸರ್ ಹೇಳಿದ್ರು, ಹುಡುಗರೆಲ್ಲ ತಂದದನ್ನೆಲ್ಲ ಕೊಟ್ಟರು. ಅದನ್ನೆಲ್ಲ ಕೊಟ್ಟ ಮೇಲೆ ಅವ್ರ ಮನೆಗೆ ಕೂತ್ಕೊಂಡು ಎಲ್ಲ ಓಟು ತಯಾರು ಮಾಡಿ ಬಂದು ನಮ್ಮ ಒಂದು ಸಹಿ ತಗೊಂಡು ಬೆಂಗಳೂರಿಗೆ ಹೋದವರು. ಇನ್ನು ಮುಂದೆ MP ಎಲೆಕ್ಷನ್ 4 ತಿಂಗಳಿತ್ತು. ಸುಮಾರು 1.5-2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ 8 ಇಂಚ್ ನೀರು ಬರಂಗ್ ಮಾಡಿದ್ರು ಎಲ್ಲ ಒಟ್ಟು ಬರೇ 2 ತಿಂಗಳಾಗ. ಇದು ಬಹಳ ಕಷ್ಟ, ಇಂಥವ್ರು ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಅಲ್ಲಿಗೆ ಹೋಗ್ಬೇಕಂತ ಹೇಳ್ತಿರ್ತಾರೆ ಎಲ್ಲರೂ. ಆದ್ರೆ ಸ್ವತಃ ಹೋಗಿ ತಂದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರೋದೆಲ್ಲ ಒಟ್ಟು. ಅಂದ್ರೆ ಮಾಡಬೇಕು ಅಂತಂದ್ರೆ ಕಾಯ್ದೆ ಕಾನೂನುಗಳನ್ನ ಸರಿಯಾಗಿ ತಿಳ್ಕೊಂಡು ಮಾಡಬೇಕು ಅಂದ್ರೆ ರೈತರಿಗೆ ಏನೆಲ್ಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಇವತ್ತು ಮಾಡಿದ್ರು ಅಂತ ಹೇಳಿ ನಾವಿವತ್ತು ಬಹಳಷ್ಟು ಆಟಾಡ್ತೀವಲ್ಲ. ಬಹಳಷ್ಟು ರೈತರು ಸ್ವಂತವಾಗಿ ತಮ್ಮ ಕಾಲ ಮೇಲೆ ನಿಂತು ಮನೆಗಳನ್ನ ಕಟ್ಟಿಕೊಳ್ಳುವಂತ ವ್ಯವಸ್ಥೆಯನ್ನ ನೋಡ್ತಾ ಇದ್ದೀನಿ ನಾ ಎಲ್ಲ ಒಟ್ಟು. ಬಹಳ ಸ್ವಂತವಾಗಿ ಎಷ್ಟು ಚಲೋ ಕಟ್ಟಿಕೊಂಡ್ರಲ್ಲ ಮನೆಗಳನ್ನ. ಪೇಟೆಗೇನು ಕಟ್ತಿರಲ್ಲ, ಎಲ್ಲ ಅಗದಿ ಚಂದ ಎಲ್ಲ ಡೆಕೋರೇಷನ್ ಮಾಡ್ಕೊಂತ ಅಂತವೆಲ್ಲ ನಮ್ಮ ರೈತರು ಮನೆಗಳಾಗ ಹೊಲಗಳ ಮಾಡ್ಕೊಳಕತ್ತಾರ. ಇದನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಈ ಸಹಕಾರಿ ಸಂಘ ಬಂದದ್ದಕ್ಕೆ ಸಾರ್ಥಕ ಆತು. ನೋಡ್ರಿ, ಹಿಂದಿನ ಹಿರಿಯರು ಎಂಥ ಒಂದು ಜ್ಯೋತಿಗೌಡ ಪಾಟೀಲ್ ಹಾಗೂ ಶಿವಗೌಡ ಪಾಟೀಲ್, ಜ್ಯೋತಿಗೌಡ ಪಾಟೀಲ್ ಹಾಗೂ ಅಪ್ಪಯ್ಯಗೌಡ ಪಾಟೀಲ್ರು ಇಟ್ಟಂತ ಹೆಜ್ಜೆ 50 ವರ್ಷದಲ್ಲಿ ನಮ್ಮ ಜನ ಒಳ್ಳೆಯ ಮನೆಗಳನ್ನ ಕಟ್ಟಿಕೊಂಡು ಒಳ್ಳೆಯ ಶಿಕ್ಷಣವನ್ನು ಹೊಂದಿ
ಸಮಾಜಕ್ಕೆ ಮತ್ತೆ ಅವರು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯನ್ನ ಅವ್ರಿಟ್ಟಂತ ಹೆಜ್ಜೆ ಎಷ್ಟು ದೊಡ್ಡದಾಗಿದೆ ನೋಡ್ರಿ ಎಲ್ಲ ಒಟ್ಟು 17 ಕೋಟಿ ಬಡ್ಡಿ ಇಲ್ದೆ. ಇದು ಬಹಳ ಚಲೋ ಅಲ್ಲ, ನಮಗೂ ಗೊತ್ತಿಲ್ಲ, ತಗೊಂತಿದ್ವಿ ಹಂಗ ಬಡ್ಡಿಯಿಂದ ಕೊಟ್ರಂತ 17 ಕೋಟಿ, ನಮಗ್ ಗೊತ್ತಾಗಲ್ಲ, 1 ಕೋಟಿ ತಗೊಂತಿದ್ವಿ ನಮಗೆ. ಅಂದ್ರೆ ರೈತ ಬದುಕಬೇಕು ಅನ್ನೋದು ಒಂದು ಉದ್ದೇಶ, ಮೂಲ ಉದ್ದೇಶ ಇದು. ಅದನ್ನ ನಾವು ಎಷ್ಟು ಚೆನ್ನಾಗಿ ಮಾಡಿಕೊಂಡ್ವಿ ಅಂತ ನಾವು ಇವತ್ತಿನ ದಿವಸ ಸ್ವಲ್ಪ ವಿಚಾರ ಮಾಡ್ತಕ್ಕಂತ ಒಂದು ವ್ಯವಸ್ಥೆ. ಬಹಳಷ್ಟು ಜನ ತಗೊಂಡು ತುಂಬೋದೇ ಇಲ್ಲ. ಇಷ್ಟು ಅನುಕೂಲತೆಗಳಿದಾವೆ ರೈತನಿಗೆ. ಇತ್ತಿತ್ಲಾಗಂತೂ ಎಲ್ಲಾ ಸರ್ಕಾರಗಳು ಬಂದ್ರು ಏನು ಬೇಕೆಲ್ಲ ಕೊಡ್ತಕ್ಕಂತ ರೈತನಿಗೆ ಅನುಕೂಲತೆಗಳನ್ನ ಕೊಟ್ಟಾವು. ಎಷ್ಟು ಸಬ್ಸಿಡಿಗಳು, ಹಂಗೆ ಅವು ಹಳ್ಳಿ ನೋಡಿದ್ರೆ ಎಷ್ಟು ಸಬ್ಸಿಡಿ ತಗೊಂಡು ನಮ್ಗೆ ಇನ್ನೂ ಬಡತನ ಯಾಕೆ ಐತೆ ಅನ್ನೋದನ್ನ ಪ್ರಶ್ನೆ ಬರ್ತದೆ ನಮ್ಗೆಲ್ಲ. ಒಟ್ಟು ಬಹಳಷ್ಟು ಹಳ್ಳಿಗಳಿಗೆ ಹೋದ್ರೆ ಇನ್ನೂ ರೈತರಲ್ಲಿ ಬಡತನ ಅದ. ಅವೆಲ್ಲ ನೀರಿದ್ದು ಎಲ್ಲ ಇದ್ದು ಬಡತನ ಅದ. ಎಲ್ಲಿ ತಪ್ಪುತ್ತಾ ಇದ್ದೀವಿ ಅನ್ನೋದನ್ನ ನಾವು ತಿಳಿದುಕೊಳ್ಳುವಂತ ಕಾಲಗಳಿವೆಲ್ಲ. ಈ 50 ವರ್ಷದಲ್ಲಿ ಇಷ್ಟೆಲ್ಲ ಕೊಟ್ಟರು. ಎಲ್ಲಾ PKPSಗಳಿಗೆ ಅವಕ್ಕೆ ಸುಮಾರು ಒಂದೊಂದು ವರ್ಷಕ್ಕೆ 2 ಕೋಟಿ, 3 ಕೋಟಿ, 5 ಕೋಟಿ, 10 ಕೋಟಿ ನಿಮ್ಮೂರಿಗೆಲ್ಲ ಮಾಫ್ ಆಗಿರ್ಬೇಕು ಅವೆಲ್ಲ ಅಷ್ಟು. ಮತ್ತೆ ಇಷ್ಟೆಲ್ಲ ಆದ್ರೂ ಸಹಿತ ನಮಗ ಬಡತನ ಅದ, ಯಾಕದ ಅದನ್ನ ಚಿಂತನೆ ಮಾಡುವಂತ ಒಂದು ಕಾಲ ಬರ್ತದೆ ಎಲ್ಲ ಒಟ್ಟು. ಅದಕ್ಕೆ ನಾವು ವಿಚಾರ ಮಾಡ್ಬೇಕು. ನಮ್ಮ ಯುವಕರು ಯುವತಿಯರು ಸ್ವಲ್ಪ ವಿಚಾರ ಮಾಡಬೇಕು. ಇಂಥವನ್ನೆಲ್ಲ ಉಪಯೋಗವನ್ನು ತಗೊಂಡು ಸಮಾಜಕ್ಕೆ ಏನು ಮಾಡಬೇಕು, ನಾವು ಇನ್ನೂ ಹೇಗೆ ಬೆಳಿಬೇಕು, ಕ್ವಾಲಿಟಿಯಲ್ಲಿ ನಾವು ಹೇಗೆ ಬರಬೇಕು. ಈಗ ನೋಡ್ರಿ ಸಾವಯವ ಬರ್ತಾ ಅದ. ಸ್ವಲ್ಪ ಸಾವಯವದ ಕಡೆ ಲಕ್ಷ್ಯ ಕೊಟ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿ ಆಗ್ತಕ್ಕಂಥ ವ್ಯವಸ್ಥೆಗಳಾಗ್ತಾವ. ಬಹಳಷ್ಟು ಎಲ್ಲಿ ಹೋಗ್ರಿ ಬಹಳಷ್ಟು ಕ್ಯಾನ್ಸರ್ಗಳ ಓಡಾಟ ಹೆಚ್ಚಾಗ್ತಾ ಇದೆ ಈಗೆಲ್ಲ. ಅಷ್ಟು ಯಾರೇನೋ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ನಾವು ಇವತ್ತು ಔಷಧಿನ ಹೊಡಿತೀವಿ. ಮನೆ ಒಳಗೆ 2 ಎಮ್ಮೆ ಕಟ್ಕೊಳಕ್ ಆಗೋದಿಲ್ಲ, ನಾವು ಸಗಣಿ ತೆಗಿಯಕ್ ಆಗೋದಿಲ್ಲ. ಮೊದ್ಲು ಸಗಣಿ ತೆಗೆದ್ರೆ ನಮ್ಗೆ ಊಟ ಕೊಡ್ತಿದ್ರು. ನಾವು ಸಗಣಿ ತೆಗೆದೇ ಸಾಲಿಗೆ ಹೋದವ್ರು ನಾವೆಲ್ಲ. ಸಗಣಿ ತೆಗಿಲಿಲ್ಲ ಅಂದ್ರೆ ಊಟನ ಕೊಡ್ತಿದ್ದಿಲ್ಲ ಮನೆ ಒಳಗೆಲ್ಲ. ಅಂತ ಒಂದು ಕಾಲ ಇತ್ತು. ಆರೋಗ್ಯ ಅವ್ರಿಗೆ ಬಹಳ ಚಲೋ ಇತ್ತು. ಇಷ್ಟೆಲ್ಲ ವ್ಯವಸ್ಥೆಗಳು ಇದ್ದಿಲ್ಲ, ಇಷ್ಟು ದವಾಖಾನಿಗಳು ಇದ್ದಿಲ್ಲ. ಬರೀ ಕೆರೆ ನೀರು, ಹೊಳೆ ನೀರು. ಮಠದಾಗ 60 ರೂಪಾಯಿಗೆ 1 ಕಿಲೋ ಮಠದಾಗ ಮಾರ್ತೀವಿ ನಾವು. 100-120 ರೂಪಾಯಿ ಕೊಡ್ತಾರೆ. ಕ್ವಾಲಿಟಿ ಇದೆ ನಮ್ದು. ಅದು ಅಲ್ಲೇ ಮಾಡ್ತೀವಿ ನಾವು. ಸಿರಿಧಾನ್ಯ ಬೆಳೆದ್ವಿ ಎಲ್ಲ ಒಟ್ಟು. ಬಹಳ ಚಲೋ ಬಂತು ಸಿರಿಧಾನ್ಯ. ಮಡ್ಡಿ ಒಳಗೆ ಸಿರಿಧಾನ್ಯ ಬಹಳ ಚಲೋ ಬರ್ತದೆ ಎಲ್ಲ ಒಟ್ಟು. ರೈತ ಈ ರೀತಿಯಾಗಿ ಬದಲಾವಣೆ ಹಾಕೊಳ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂತ ಪ್ರಕಾಶ್ ಕೇರಿ, ಗಣೇಶ್ ಕೇರಿ ಅವರು ಎಲ್ಲಿ ಬೇಕಲ್ಲಿಗೆ ನೀರು ತಂದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಎಲ್ಲಿ ಬೇಕಲ್ಲಿ ರೋಡ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಯಾರಿಗೆ ಏನ್ ಬೇಕು ಎಲ್ಲವನ್ನೂ ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಒಂದ್ಸತಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಯಾರೋ ಒಂದು ಹಳ್ಳಿಯವರು ಬಂದು ನಮಗೆ ಇಂಥದ್ದು ಗುಡಿಗೆ ಬೇಕಾಗೈತ್ರಿ, ಸ್ವಲ್ಪ ಗುಡಿಗೆ ಅವ್ರ ರೊಕ್ಕ ಹಿಂಗೈತ್ರಿ, ಸ್ಯಾಂಕ್ಷನ್ ಮಾಡ್ರಿ ಅಂತ ಬಂದ್ರಿ ಅವ್ರ ಕಡೆ. ಅವ್ರು ಅದನ್ನು ಬಿಟ್ರೆ ಅವರು ಮರಾಯ ನಿನಗೆ ಗುಡಿ ಕೊಡ್ತೀವಿ, ನಿಮ್ಮ ಊರಿಗೆ ಇಂಥದ್ದು ಬೇಕಾಗಿತ್ತು, ಎಲ್ಲರಿಗೂ ಬೇಕಾದ ಇಂಥದ್ದು ಬೇಕಾಗಿತ್ತು, ಅದಕ್ಕೆ ಅರ್ಜಿ ಕೊಡು ಅಂದ್ರೆ ಅವ್ರು. ಅಂದ್ರೆ ಒಂದು ಹಳ್ಳಿನೂ ಸಹಿತ ಏನು ಬೇಕು ನಮ್ಮ ಜನರಿಗೆ, ರೈತರಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಹಳ್ಳಿನೂ ಸ್ಟಡಿ ಮಾಡಿದಂಥ ವ್ಯವಸ್ಥೆ ಅವ್ರ ತಲೆ ಒಳಗದ. ಅದಕ್ಕೋಸ್ಕರವಾಗಿ ಇಂಥ ಒಳ್ಳೆ ಶಾಸಕರು ನಿಮಗೆ ಬಂದದ್ದು ಅಷ್ಟೇ. ನೀವು ರೈತರು ಬಹಳ ತುಂಬಾ ಚೆನ್ನಾಗಿ ಉಪಯೋಗ ಮಾಡಿಕೊಂಡಿದ್ದು ಅದು ಬಹಳ ಮುಖ್ಯ. ಶಾಸಕರು ಇರ್ಬೋದು, ಉಪಯೋಗ ಮಾಡಿಕೊಳ್ಳುವಂತ ಜನ ಬೇಕು ನಮ್ಗೆ. ಅಂದಾಗ ಮಾತ್ರ ಊರು, ಹಳ್ಳಿ, ಶಿಕ್ಷಣ, ಅದರ ಜೊತೆಗೆ ಕೃಷಿ ತುಂಬಾ ಚೆನ್ನಾಗಿ ಸುಧಾರಣೆ ಆಗ್ತಕ್ಕಂಥ ವ್ಯವಸ್ಥೆಗಳು ಬರ್ತಾವ. ಅದಕ್ಕೋಸ್ಕರವಾಗಿ ಅಂತಹ ಒಂದು ವ್ಯವಸ್ಥೆಯಲ್ಲಿ PKPS ಮೊದಲಿಂದಲೂ ನಮ್ಮ ಗುರುಗಳು ಸಹಿತ ಇಲ್ಲಿ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದವ್ರಿಗೆ ಇತಿಹಾಸ ಇದೆ. ಅದೇ ಒಂದು ಪರಂಪರೆಯನ್ನ ಇವತ್ತು ಸಹಿತ ಇಟ್ಟುಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅಂತ ದೊಡ್ಡ ಗೋಡನನ್ನ ಕಟ್ಟಿಕೊಟ್ಟಿದ್ದಾರೆ. 36 ಲಕ್ಷ ರೂಪಾಯಿನಲ್ಲಿ ಆ ಗೋಡನನ್ನ ಕಟ್ಟುವಂತ ಒಂದು ವ್ಯವಸ್ಥೆ. ಬಹಳಷ್ಟು ಕಡೆ ಗೋಡನ್ಗಳಿಗೆ ಉದ್ಘಾಟನೆ ಆಗಿಲ್ಲ. ಯಾಕೆ ಅಂದ್ರೆ ರೈತನಿಗೆ ಪೇಟೆಗೆ ಹೋಗ್ಬೇಕಾಗತ್ತೆ, ಹುಡುಕಾಡಿಕೊಂತ ಹೋಗ್ಬೇಕಾಗತ್ತೆ. ಅದು ಉಳಿತಾಯ ಆಗತ್ತೆ. ಇಲ್ಲೇ ಕಡಿಮೆ ರೊಕ್ಕದಾಗ ಸಿಗತಕ್ಕಂಥ ವ್ಯವಸ್ಥೆ ಆಗ್ತದೆ. ಅದನ್ನ ನಾವು ಉಪಯೋಗ ಸರಿಯಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಇನ್ನೂ ನಾವು ರೈತ ತುಂಬಾ ಚೆನ್ನಾಗಿ ಬೆಳೆಯುವಂತ ವ್ಯವಸ್ಥೆಗಳಾಗಬೇಕು. ಈಗ ಹೆಂಗೆ ನಾವು ಇಸ್ರೇಲ್ ಕಡೆ ನೋಡ್ತೀವಿ, ನಾವು ಬಹಳಷ್ಟು ಜನ ಇಸ್ರೇಲ್ಗೆ ಹೋಗಿ ಬಂದಿದ್ದೀವಿ ನಾವೆಲ್ಲ. ಆದ್ರೆ 1 ಎಕರೆನೂ ಇಸ್ರೇಲರು ಮಾಡಿದಾಗ ಮಾಡಲ್ಲ. ನಾವು ಬರ್ತೀವಿ, ಅಲ್ಲಿಂದ ಬಂದ ಮೇಲೆ ಎಲ್ಲ ಅಭಿಮಾನಿಗಳು ಶಾಲ್ ಹಾಕ್ತಾರೆ, ಅದಾಕ್ತಾರೆ, ಅವರು ಪತ್ರಿಕೆಯವರು ಬರ್ತಾರೆ, ಅವ್ರನ್ನ ಕೇಳ್ತಾರೆ, ಬರೀತಾರೆ. ಆದ್ರೆ ಹೊಲ್ದಾಗ ಯಾರು ಬರೆಯಂಗಿಲ್ಲ. ಹೊಲ್ದಾಗ ಯಾರು ಹೋಗಿ ಅದನ್ನ ಅವ್ರು ಮಾಡಿದಂಗೆ ನಾವು ಮಾಡಂಗಿಲ್ಲ. ನೋಡ್ರಿ, 1 ಇಂಚ್ ನೀರಿನಲ್ಲಿ ಅವರು ಜಗತ್ತಿಗೆ ಕಾಯಿಪಲ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ನಮಗೆ ಅವ್ರಿಗಿಂತ ನೀರು ಹೆಚ್ಚಿದೆ.